ಹ್ಞೂ ಓಕೆ ಓಕೆ ಕುಂದ್ರಬೇಕಲ್ರಿ ಅವ ಕಟ್ಟಿಗೆ ತೊಟ್ಲಕ್ಕ ಆರವಣ್ಣನ ಜೋಳಿಗ್ಯಾಗ ಮುಕ್ಕೊಂಡು ಆರಾಮ ಹಂಗೆ ಹಿಂಗೆ ಗುದ್ದಾಡಿಸಿದ್ದು ಹಿಂಗೆ ಹಾಕಿದಾಗ ಕುಂದ್ರಲಿಲ್ಲ ಇರಲಿ. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಎಮ್ಸಸ್ ಯೂಟ್ಯೂಬ್ ಚಾನಲ್. ತಯಾರಿಗಳು ಭಾಳ ಮಾಡುವುದವು. ಇವತ್ತು ಶ್ರೀವಾರಿನ ಸುನಿತಾನ ಮನೆಗೆ ಕರ್ಕೊಂಡು ಬರಾಕತ್ತೀನಿ. ಬಾಣಂತನ ಮುಗಿಸ್ಕೊಂಡು ನಮ್ಮ ಮನೆಗೆ ಬರಾಕತ್ತಾರ. ಇವತ್ತು ಏನು ವಿಶೇಷ ಅಂದ್ರೆ, ವಿಶೇಷ ಏನಿಲ್ಲ. ಈಗ ಇಲ್ಲೊಂದು ಹಳ್ಳಿಗೆ ಬಂದೀನಿ. ನಮ್ಮೂರಿಗೆಲ್ಲ ಇಲ್ಲಿ ನಮ್ಮೂರ ಹತ್ರ ಒಂದು ಹಳ್ಳಿ ಐತಿ. ಒಬ್ಬರು ಎಕ್ಸ್ಪೈರ್ ಆಗಿದ್ರು, ಒಂದು 2 ದಿನ ಆಗಿತ್ತು. ಅವ್ರನ್ನ ಮಾತಾಡ್ಸಕ್ಕಂತ ನಮ್ಮ ದೊಡ್ಡವರು ಗೋವಾದಿಂದ ಬಂದಾರ. ಸೇಮ್ ಟು ಸೇಮ್ ನಮ್ಮ ಅವ್ನು ನೋಡ್ದೇನೋ, ನಮ್ಮ ದೊಡ್ಡವನ್ನ ನೋಡ್ದೇನೋ. ಅವಳಿ ಜೋಳಿ ಅಂತೀರಿ ನೀವು, ಪಟ್ನ ಕಂಡಿಡೋಕ್ಕಾಗಲ್ಲ. ಆದ್ರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇರ್ತಾವೆ. ಬಟ್ ನೋಡಿದ್ರಂತೂ ಸೇಮ್ ಟು ಸೇಮ್ ನಮ್ಮ ಅವನ. ಓಕೆ, ತೋರಿಸ್ತೀನಿ ನಿಮ್ಗೆ. ಆಮೇಲೆ ನಮ್ಮ ಅಕ್ಕರು ಬಂದಾರ. ಹೆಂಗಿರುತ್ತೆ ಇವತ್ತು ಶ್ರೀವಾರಿನ ಕರ್ಕೊಂಬರೋದು. ಆ್ಯಂಡ್ ಒಂದು ಸ್ವಲ್ಪ ಏನೋ ಪ್ಲ್ಯಾನಿಂಗ್ ಮಾಡ್ಕೊಂಡು ಏನೋ ಡೆಕೋರೇಷನ್ ನಾರ್ಮಲಾಗಿ ಇರ್ತಾವಲ್ಲ, ಮತ್ತು ಅವನು ಬೇಸಿಕ್ಕರ ಮಾಡ್ಬೇಕಾಗುತ್ತೆ. ಅವನ್ನೆಲ್ಲ ಹೆಂಗಿರುತ್ತೆ ನನಗೂ ಎಕ್ಸ್ಪೆಕ್ಟೇಷನ್ ಇಲ್ಲ. ಮುಂದೆ ಬರ್ತಾ ನಮ್ಮ ಜೊತೆ ನೀವು ನೋಡ್ಕೋತವ್ರಿ. ನಾವು ಬಂದಿನಲ್ಲ ಆ ಊರಿಂದ ಎಂಟ್ರೆನ್ಸ್ ನೋಡ್ರಿ ಹೆಂಗೈತಿ. ಎಂಟ್ರೆನ್ಸ್ ಇದು ಮಸ್ತ್ ಐತಲ್ಲ. ಇಲ್ಲಿಂದ ಊರು ಎಂಟ್ರ್ ಆಗೋದು ಒಳಗೆ. ರೆಡಿಯಾಗಿ ಈಗ ನಮ್ಮ ಮಮ್ಮಿ, ಇದು ನಮ್ಮ ದೊಡ್ಡವ. ಸೇಮ್ ಕಾಣ್ತಾರಿಲ್ಲ, ಸೇಮ್ ಟು ಸೇಮ್. ಇವ್ರು ನಮ್ಮ ಸಿಸ್ಟರ್ ಕವಿತಾ ಅಕ್ಕ, KSRTC ಒಳಗೆ ವರ್ಕ್ ಮಾಡ್ತಾರೆ. ಮಳೆ ಇವಾಗ ಗೋಲು ಈಕಿ ಮೂಲು. ಈಗ ನಾನು ರೆಡಿಯಾಗಿ ಹೊಂಟಿದ್ದು ಸೀರೆ ತೊಗೋಬೇಕು. ಸುನಿತಾ ಅವ್ರ ಮಮ್ಮಿಗೊಂದು, ಸುನಿತಾಗೊಂದು, ಮತ್ತು ಒಂದಿಷ್ಟು ಹೂವು ಡೆಕೋರೇಷನ್ ಮಾಡೋಕೆ ಏನೇನು ಇರ್ತಾವಲ್ಲ. ಸಂತಿ ನಮ್ಗೆ ಸ್ವಲ್ಪ ಭಾಳ ಬೇಕು ರೀ. ನೀವು ಶಾವಂತಿಗೆ ಇಷ್ಟು ಸಾಲಲ್ರಿ. ಹಾಂ, ಅಷ್ಟು ಕೊಟ್ಬಿಡ್ರಿ. ಹಾಂ, ಇವೇಟದ ಹಾಕೋರಿ. ನನಗೆ 50 ರೂಪಾಯಿ ಕೊಡ್ರಿ. ಹೇಳ್ತೀನಿ ನೋಡಿ ಕಮ್ಮಿಗೆ. ಇನ್ನೊಂದು ಕೊಡ್ರಿ ಇಂಥದ್ದು. ಮತ್ತು ಗುಲಾಬಿ ಒಂದಿಷ್ಟು ಕೊಟ್ಬಿಡ್ರಿ. ಇಷ್ಟು ಸಾಕಾಗುತ್ತೆ ಅನ್ಸುತ್ತೆ. ಹೂವು ಸಾಕಾಕ, ಶಾವಂತಿಗೆ, ಗುಲಾಬಿ ಮತ್ತು ಇದೊಂದು 4 ಮೊಳ ಕೊಟ್ಟು ಸಾಕಾಕ. ಬೇಡ್ರಿ, 4 ಮೊಳ ಕೊಟ್ಟು. ಇದು ನಮ್ಮ ತೆಗೆದು ಈ ಥರ ಡಿಸೈನ್ ಎಲ್ಲ ಗ್ರೀನ್, ಸ್ವಲ್ಪ ಕಲರ್ ಇದ್ರೆ ತೆಗೆದು. ನಾನು ಹೆಣ್ಮಗ್ಳಿಗೆ ಕೂತ್ಬಿಟ್ಟಿನಿ ಸೀರೆ ಚಾಯ್ಸ್ ಮಾಡೋಕ್ಕೆ. ಚಾಯ್ಸ್ ಏನಾಕ್ಯಾನ ನಮ್ಮ ಅತ್ತಿ ಇಂಥವು ಈ ಥರದ್ರೊಳಗೆ. ಸುನಿತಾಗ ಏನೈತಿ ನಾರ್ಮಲ್ ಬರ್ತಾವಲ್ಲ ಸರ್. ಅಲ್ಲ, ಈ ಕಡೆ ನೋಡ್ಬೇಕು. ಹಿಂಗೆ ಸೀರೆ ಏನು ನಂಗೆ ಸೀರೆ ಒಳಗೆ ಗೊತ್ತಿಲ್ಲ ಮರ ಅಂತ ಬರೋದಕ್ಕಂದೆ. ಇದು ಸೆರಗೆ ಯಾವ ಕಲರ್ ಬರ್ತೈತಿ ಇದು? ಓಕೆ ಇದು 16 ಮೊಳತ್ತಲ್ಲ. ಕೊಟ್ಬಿಡು, ಕೊಡ್ರಿ. ಹಾಂ ನೀವು ಸ್ವಲ್ಪ ಬಿಚ್ಚು ತೋರ್ಸೋಣ ಒಳಗೆ ಯಾವ ಥರ ಬರ್ತಾವೆ. ಅಂದರೆ ಹಿಂಗೆ ಮಡಿಚಿ ಹಾಕಿದ್ರೆ ಹಿಂಗೆ ಆರಾಮಾಗಿ ಇದು ಆಗ್ಬೇಕಣ್ಣ. ಉಬ್ಬು ನಿಂದ್ರಬಾರ್ದು ನೋಡಿ, ಹಾಡಾಗಬಾರ್ದು. ಹಾಂ, ಹಾಡಾಗಬಾರ್ದು ನೋಡಿ. ಇದು ಮೆತ್ತ ಬರುತ್ತೆ. ಇದು ಪಿಂಕ್ ಇಲ್ಲಿಕ್ಕೆ ರೆಡ್ ಬಾರ್ಡರ್ ಇರ್ಬೇಕು ನೋಡಿ. ಇದೇ ಕಲರ್. ಇದು ಓಪನ್ ಮಾಡಿರಿ. ಗೊತ್ತಾಗಲ್ಲ ಮರ ನಮಗೆ. ಸೇಮ್ ಏನ್ರಿ ಎರಡು? ಸೇಮ್. ಎರಡು ಸೇಮ್ ಏನ್ರಿ? ಹಾಂ, ಸ್ವಲ್ಪ ಹಿಂಗೆ ಬಿಸ್ ತೋರಿಸ್ರಿ. ಓಪನ್ ಮಾಡಿ ಯಾರಾದ್ರು. ಹಾಂ, ಓಕೆ. ಓಕೆ,
ಇದೆಲ್ಲಿ ಬಿಡೋಣ ಕೊಟ್ಬಿಡ ಮನೆಗೆ ಬಂದು ಹೂವು ಇವಾಗ ಕೊಟ್ಟಿನಿ. ಇದನ್ನ ತೊಗೊಂಡು ಹೋಗ್ಬೇಕು. ಗಾಡಿ ಚಾರ್ಕೊಂಡು ಪ್ರೇಮಂದು ಕಾರ್ ತೊಗೊಂಡು ಹೊಂಟೀನಿ. ರಯ್ಯ ಶ್ರೀವಾರಿ ಇಷ್ಟು ದಿನ ಅಲ್ಲಿದ್ಲಲ್ಲ, ಪ್ರತಿ ಸಲ ರಾತ್ರಿ ಮಕ್ಕೋಗ 12 ಗಂಟೆ ಹಿಂಗೆ 12 ಗಂಟೆಗೆ ಮಗೋತಿಲ್ಲ. 11:30 12 ಗಂಟೆಗೆ ಅವ್ರವ್ ಹೇಳ್ತಿದ್ಲು ಮೆಸೇಜ್ ಮಾಡಿ 10 ಗಂಟೆಗೆ ಕರೆಂಟ್ ಹೋದ್ರೆ ಕತ್ತಲಾಗ ನಾ ಏನು ಮಾಡಾಕತ್ತಾಳ ಅಂದ್ರೆ ಅಳು ಕಮ್ಮ ಒಮ್ಮೆ ಮಳ್ತಿದ್ಲಂತ. ಬಟ್ ಆಡಾಕತ್ತಾಳ ಏನ ಕತ್ತಲ್ದಾಗ ಅಂದ್ರೆ ನನಗೂ ಒಂಥರ ಅನ್ಸೋದು ಪಾಪ. ಇನ್ನ ಸಣ್ಣ ಹುಡುಗಿ ಐತಿ ಕತ್ತಲ್ದಾಗ ಅಂದ್ರೆ ಫೆಸಿಲಿಟಿ ಇಲ್ಲಲ್ಲ. ಈಗ ನೆಕ್ಸ್ಟ್ ಬೇರೆ ಮನೆಗೆ ಹೋದ್ರಂದು ಇದು ಆಗುತ್ತೆ. ಅಲ್ಲಿ ಒಂಥರ ಅನ್ಸೋದು ನನಗೆ. ಎಷ್ಟೋ ಜನ ಅಂದಿರಿ ಮಗುಗೆ ಸ್ವಲ್ಪ ಬೇರೆ ರೂಮಿಗೆಲ್ಲ ಶಿಫ್ಟ್ ಮಾಡಿರಿ ಅಂತ ಹೇಳ್ತಾರೆ. ಬಟ್ ಈಗ ನೆಸೆಸಿಟಿ ಇತ್ತು. ಬಟ್ ಈಗ ಇಲ್ಲಿ ಬಂದ ಮೇಲೆ ಏನೇನು ಮಾಡ್ತಾವೆ ನೋಡ್ಬೇಕು. ಕರ್ವಾರ ಆಕಿ ಮಕ್ಕಳು ಒಂದೊಂದು ಮಾಡೋದು ಖುಷಿನೇ ಅದು. ಅವ್ರವ್ರ ಮಕ್ಕಳು ಅವರಿಗೆ ಖುಷಿ ಅಂತ ಅನ್ಬೋದು. ಮತ್ತು ಆಮೇಲೆ ನೀವು ಒಬ್ಬನೇ ಹಿಡ್ದಪ್ಪ ಯಾರು ಹಿಡಿದಿಲ್ಲ ಅಂತ ನಾವು ಹೋಗ್ಬಿಟ್ರೆ ಅವರು ಯಾರು ಹಿಡ್ದಿರ್ತಾರಲ್ಲ ಅವ್ರ ಮಕ್ಕಳು ಅವ್ರಿಗೆ ಖುಷಿನೇ. ಸೊ ನನ್ನ ಮಗು ನನಗೆ ಖುಷಿ ಒಂಥರ. ಅದ್ರಾಗ ಈಗ ಸ್ವಲ್ಪ ನಗುದು ಕಲ್ತಾಳಕ್ಕೆ, ಸಣ್ಣಗೆ ಸ್ಮೈಲ್ ಮಾಡ್ತಾಳೆ. ಸೌಂಡ್ಲೆಸ್ ಸ್ಮೈಲ್ ಯಾಕೆಂದ್ರೆ ಒಟ್ಟು ನಗಂಗಿಲ್ಲ. ಬರೀ ಹಿಂಗೆ ಮಾಡ್ತಾಳೆ ಅಷ್ಟೇ. ಸೌಂಡ್ ಒಟ್ಟು ಬರೋಂಗಿಲ್ಲ. ಸೊ ಈಗ ಹೊಂಟೀನಿ ಕರ್ಕೊಂಬರಕ್ಕೆ. ಆದಷ್ಟು ಇನ್ನೂ 1 ಗಂಟೆ ಒಳಗೆ ಕರ್ಕೊಂಬರ್ಬೇಕಂದ್ರೆ ಈ ಹೊತ್ತು ಹಿಂಗೆ ಏರ್ತಿರ್ಬೇಕು. ಅವಾಗ ಕರ್ಕೊಂಬರ್ಬೇಕಂತ ಹೊತ್ತು ಇಳಿಯಾಕೆ ಕರ್ಕೊಂಡು ಬರಬಾರ್ದು ಅಂತ ಒಂದಿಷ್ಟು ಸಂಪ್ರದಾಯಗಳು ಅದಾವೆ. ಓಕೆ, ಇವತ್ತು ಕರ್ಕೊಂಡು ಬಂದೆ ಅಂದ್ರೆ ಮತ್ತೆ ವಾಪಸ್ ನಾಳೆ ನಾಡ್ದು ಮತ್ತೆ ವಾಪಸ್ ಹೋಗ್ಕರಂತ. ಅದೇನ ಬಾತ್ರೂಮ್ ಚೇಂಜ್ ಮಾಡ್ಬೇಕಂತ, ಬಚ್ಚಲ ಚೇಂಜ್ ಮಾಡ್ಬೇಕಂತ ಒಂದು ಏನೋ ಇದು ಐತದ ಪದ್ಧತಿ. ಒಂದೊಂದು ಕಡೆ ಒಂದೊಂದು ಇರ್ತಾವೆ. ಮತ್ತು 2 ದಿನ ಬಿಟ್ಟು ಮತ್ತೆ ವಾಪಸ್ ಹೋಗಿ ಮತ್ತೆ ವಾಪಸ್ ಬರ್ತಾನೆ. ಅಡ್ವಾನ್ಸ್ ಹೇಳಾಗುತ್ತೀನಿ. ಮತ್ತು ಆಮೇಲೆ ವಾಪಸ್ ಇನ್ನೊಂದ್ಸಲ ಹೋದ್ಮೇಲೆ ಯಾಕೆ ಹೋದ್ಲಣ್ಣ ಸುನೀತಾ ಮತ್ತೆ ಹೊಳ್ಳಿ ಜಗಳ ಮಾಡ್ಕೊಂಡು ಹೋದ್ಲೇನು ಅಂತ ಅನ್ಕೋಬೇಡ್ರಿ. ವಾಪಸ್ ಇನ್ನೊಂದ್ಸಲ ಹೋಗೋದಿರ್ತೈತಿ. ಬಟ್ ಇದು ಮೇನ್. ಇದು ಕರ್ಕೊಂಬಂದ್ಬಿಟ್ರಿ ಮುಗಿದು ಹೊತ್ತು ಮತ್ತೆ ಯಾವ ಬೇಕಾದ್ರೂ ಹೋಗ್ಬೋದು. ನೋಡ್ರಿ ನಮ್ಮ ಊರಾಗ ಏನು ಹಾಡುಗಳು ಎಷ್ಟು ಚಂದ ಬರ್ತಾವೆ ನೋಡು. ಹೇಳ್ಬೇಕಂದ್ರೆ ಈಗ ನಂದ ಲೇಟ್ ಆಗೈತಿ. ಇದು ಏನೇನೋ ಮಾಡ್ಬೇಕಾಗಿತ್ತು. ಆಮೇಲೆ ನಮ್ಮ ದೊಡ್ಡವ್ರು ಒಂದು ಬಂದಿದ್ರಲ್ಲ, ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಬರ್ಬೇಕಾದ್ರೆ ಮುಂಜಾನೆ ಅಲ್ಲೇ 10:30 ಆಗ್ಬಿಟ್ಟಿತ್ತು ಟೈಮ್. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಬರ್ಬೇಕಂದ್ರೆ ಈಗ ಫೋನ್ ಹಚ್ಚಿ ಮೇಲೆ ಬಾ ಜಲ್ದಿ ಬಾ ಅನ್ನೋತಾರೆ. ಎಷ್ಟು ಜಲ್ದಿ ಬಾ ಅಂದ್ರೂ ನಾ ಗಾಡಿಗೆ ಎಷ್ಟು 80 ಅಂತೂ ದಾಟ್ಸಂಗಿಲ್ಲ. ಓಕೆ, ಎಷ್ಟು ಜಲ್ದಿ ಬಾ ಅಂದರೂ ಗಾಡಿಗೆ ಎಷ್ಟು ಹೊಡಿಬೇಕು ಅಷ್ಟು ಹೊಡ್ಯವ, ಜಾಸ್ತಿ ಹೊಡ್ಯಕ್ಕೆ ಹೋಗ್ಬಾರ್ದು. ಫೈನಲಿ ಹಿಯರ್ ಇಲ್ಲಿ ಬ್ಯಾಗ್ ಅಂತ ರೆಡಿ ಆಗೈತಿ. ಏನೇನು ರೆಡಿ ಮಾಡಿ ಅಂತ ಬ್ಯಾಗ್ ಇದು ಇವರಿಗೆ ರೆಡಿ ಮಾಡೋಕೆ ಇವು ಮತ್ತು ಹೊಸ ಬಂದವು. ಈಗ ಅವ್ರು ಸುನೀತಾವ್ರ ಮಾಮಾರು ಕೊಟ್ಟು ಯಾರು ಏನೋ ಇದು ಕೈ ಹಾಕೋದು ಇವು ಉಂಗ್ರ ಇವು ರೆಡಿ ಮಾಡುವ. ಇನ್ನೊಂದು ನಾ ತಂದಿದ್ದು ಸೀರೆಗೆ ಅವಳ ಬಲ್ಲಿರೋ ಬ್ಲೌಸಿಗೆ ಒಂದಕ್ಕೊಂದು ಮ್ಯಾಚೇ ಇಲ್ಲ. ಅಂದ್ರೆ ಒಂದು ಸ್ವಲ್ಪ ಸಿಮಿಲರ್, ಒಂದು ಏನೋ ಒಂದು ಲೆಕ್ಕಕ್ಕೆ ಮ್ಯಾಚ್ ಮಾಡಂಗೆ ಆಗಿತ್ತದು. ಬೇರೆ ಸೀರೆ ಇದೈತಿ. ಇರಲಿ, ಸೀರೆ ಭಾಳ ಬರೀ ಡ್ರೆಸ್ ಇರ್ತಾವಲ್ಲೈತಿ. ರೆಡಿ ಆಗ್ತಾಳೆ. ಚಸ್ಮಾ ಬೇಕೇ ಬೇಕಾ? ಇರ್ಲಿ ಅಂತ ಅಷ್ಟ್ರಾಗ ಅನ್ಸುತ್ತೆ. ಇಲ್ಲ ಅಣ್ಣ, ನನಗೆ ಔಷಧ ಮಾಡಂತಾರೆ. ಅವರೇ ಲೇಟ್, ಸಿಕ್ಕಾಪಟ್ಟಿ ಲೇಟ್. ಬಂದು ಎಷ್ಟೊತ್ತಾತ ನಿಂತು. ನನ್ನ ಗಾಡಿನೂ ಬಿಸಿಲಿಗೆ ನಿಂತೈತಿ. ಇದ್ರ ಜೊತೆ ಇನ್ನೊಂದು ಪ್ರೀವ್ ಐತಿ. ಬರ್ತೀನಿ ನೀನು? ಹತ್ತು ಬಿಡು, ಹೇಳ್ತೀನಿ ಗೊತ್ತಿಲ್ಲ ನಂಗೆ. ಸರಿ ಕಾಲು ಸಿಕ್ಕೊಂಡ್ರೆ ನೋಡ್ದಕ್ಕೆ ಇರಲಿ ಹೇಳವ. ಹಂಗೆ ಗುದ್ದಾಡಿಸಿದ್ದು ಹಿಂಗೆ ಹಾಕಿದ ಕುಂದಿರ್ಲಿಲ್ಲ. ಇರಲಿ, ಕೇಳೋಬೇಕ ಮತ್ತೇನದು ಕೇಳೋದು. ಅದು ಏನಾದವಂತ ತಮ್ಮ. ಅಯ್ಯೋ, ಇಷ್ಟೆಲ್ಲ ದಿಕ್ಕಾಗಿ ಎಲ್ಲಿ ಹಿಡಿಸ್ಬೇಕು. ಮೇಲೆ ಹಾಕ್ಬಿಡು ಮೇಲೆ. ಏನು ಮಾಡ್ತಿ ಇವ ಜಾಗ ಕೊಟ್ಟೋಗಿ ಇದ್ರಾಗ ಹಾಕೊಂಡ್ಬರ್ತಿದ್ರಿಲ್ಲ? ಇದ್ರಾಗ ಇರ್ತಾವಳೆಲ್ಲ. ಯಾರಿಗೆ ನಿಮ್ಮ ಮಮ್ಮಿ ಗುಮ್ಮಿ ಅಂತ ನೋಡಿ ಹಿಡಿದು ಬಕ್ಕನಾಗ ಮೊದಲು ಕುದಿಯೈತಿ. ಇದ್ರಾಗ ಓಕೆ. ಸೂತ್ರಿಕೇನಾದ್ರೆ ಹಾಕಿ ರೆಡಿ. ಗೆಜ್ಜೆ ಹಾಕಿ ಬೀಳಲ್ಲ ನೀವು.
ನಡೆಯುವ ಶ್ರೀವಾರಿ ಹೇಳು ಎದ್ದ. ಹೊಳೆ ಸೀರೆ ಚೇಂಜ್ ಆಯ್ತು ನೋಡಿ. ಸುಮ್ಮ ಆಗಲೇ ಹೇಳಿದೆ ಚೇಂಜ್ ಮಾಡ್ಕೊ ಅಂತ. ಯಾವ ಒಂದು ಸಿಗಿಸ್ಕೊಂಡು ನಡಿ. ಮತ್ತೇನೇನ ಪಟ ಪಟ ನಡಿ. ಹಿಂಗೆ ಬರೇ ಓಡಾಡೋದು ಆತಿ. ಏನು ಪೋಸ್ಗಳು ಹೆಣ್ಮಕ್ಳು ಅದಕ್ಕೆ ಸೀರೆಗೆ ಚಂದ ಕಾಣೋದು ಅಂತ. ಅದಕ್ಕೆ ನಮ್ಮ ಟ್ರೆಡಿಷನ್ ಅದಕ್ಕೆ ಮಾಡ್ಯಾರ. ಹೆಣ್ಮಕ್ಳಿಗೆ ಸೀರೆನೇ ಚಂದ. ಪಂಚೆ ಹಾಕೊಂಬಂದ್ರೆ ಗಾಳಿ ಭಾಳ ಐತಿ ಸದ್ದ, ಅದಕ್ಕೆ ನಡೆಯಂಗಿಲ್ಲ. ರೆಡಿ ಆಗ್ಯಾಳ, ಲಗೇಜ್ ಎಲ್ಲ ಹಾಕ್ಕೊಂಡಿವಿ. ಈಗ ಮತ್ತೆ ಯಾರೋ ಬರ್ಬೇಕಂತೇಳಿ ಮತ್ತೆ ನಿಂತಾರೀಗ. ನಾನು ಈಗ ಬರ್ತಾರೆ ಆಗ ಬರ್ತಾರಂತ ನಾನು ಕಿಡಿ ಓಡಾಡೋದು. ಅಂದರೂ ಟೈಮ್ ಆಯಿತು, ಒಂದು ಆಗ್ಬಾರ್ದು ಅಂದರೆ ಜಾಸ್ತಿ ಟೈಮ್ ಆಗ್ಬಾರ್ದು ಅಂದ್ಕೊಂಡಿದ್ದೆ. ಆಯಿತು, ನೋ ಪ್ರಾಬ್ಲಮ್. ಹಂಗೆ ಅದು ಟೈಮಿಗೆ ಯಾವಾಗಲ್ಲ. ಈಗ ಬಂದ್ರು ಅವ್ರು. ಅಲ್ಲ ಅವರು ಇದ್ರ ಗಾಡಿ ಅದು. ಕಿಟಕಿ ತೆಗ್ದಾಬಿಟ್ಟು ಹಂಗೆ ಕಿಟಕಿ ತೆಗಿಲಿ ಬಾತಿ ಬರ್ತಿತ್ತು ನನಗೆ. ಪಪ್ಪನ ಮಡಿ ಹೊಂಟಿ ಅಮ್ಮು ನಿದ್ದೆ ಹೊಡೆಯತ್ತಾಕಿ. ಕ್ಲೋಸ್ ಮಾಡಿದ್ರೆ ನಿದ್ದೆ ಇರ್ತಾಳೆ ಪಟಕ ಎಚ್ಚರಕ್ಕ. ಗಾಡಿ ನಿಂದಿಸಿದ್ರೆ ಎಚ್ಚರಕ್ಕಾಕಿ ತೊಟ್ಲಾದಂಗಾಗೈತೆ ಈಗ. ಹಾಂ ಹೇಳ ಬರೋಬ್ಬರಿ ನಿಂಗೆ ಎಷ್ಟು ಐತೆ ಅಷ್ಟು ಹೇಳ. ಸಾವಕಾಶ ಹೇಳಿ. ಇದು ಶ್ರೀವಾರಿ ತೊಟ್ಲ. ಇದು ಬರಾಕ ಅಲ್ಲಿ ಇಟ್ಟಿದ್ರಂತ ದಾರೆ ತಳಗ ಬರ್ತಿತ್ತು, ಬಟ್ ತಳಗ ಅಡ್ಡಾಗುತ್ತಾರೆ ಈ ಥರ ಟ್ಯಾಕ್ಟ್ರಿ ಬಂದಿದ್ದಾಗಿದೆ. ಅದಕ್ಕೆ ಇಲ್ಲಿಂದ ಎಲ್ಲ ನೋಡ್ಬೋದು ತೊಗೊಂಡ್ಬಿಟ್ರೆ ಆ ಕಡೆ. ಮಕ್ಕ ಅದೇನೇನು ಮಾಡ್ಬೇಕು ಎಲ್ಲ ಮುಂಜಾನೆ ಮಾಡಿಬಿಟ್ಟ. ಈಗಿನ ಅದು ಗಾಳಿಗೇನ ಹಾರಿಲ್ಲ ಅನ್ಸುತ್ತ. ಯಾವ ಎಲ್ಲಿದೆ? ಹಾಂ ಇದು ಬಡವರ ಫ್ಯಾಮಿಲಿ, ಸಿಂಪಲ್ ಸಾಕಿಷ್ಟೇ. ಇಲ್ಲಿಂದ ಸ್ಟಾರ್ಟ್ ಆದ್ರೆ ಹಿಂಗೆ ಬಂದು ಹಿಂಗೆ ದೇವ್ರ ಬಳಿ ಹೋಗುತ್ತೆ. ಇಲ್ಲಿ ಏನು ಖರ್ಚಿಪ್ ಐತೆ ನೋಡುವ ನನ್ನ ಕಿಸ್ದ. ಅದು ಹೊಸದೈತಿ ಇಲ್ಲಿ ಈ ಹಿಂದಿನ ಕಿಸ್ದಾಗ. ವೆಲ್ಕಮ್ ವೆಲ್ಕಮ್. ಹಾಂ ಮತ್ತು ಅದಕ್ಕೆ ಮಾಡೈತದ ಇಲ್ಲಿ ಇಡ್ತಾಳೆ. ದೇವ್ರ ಬಲ್ ಹೋಗಿ ಮೊದ್ಲು ಏನು ಮಾಡೋ ದೇವ್ರ ಬಲ್ ಹೋಗ. ಒಂದು ಹೆಜ್ಜೆ ಇದಾಗಿತ್ತು. ಇಲ್ಲೇ ಹೊರಗೆ ತಾಯಿ ಎಲ್ಲ
ಫಿಟ್ ಮಾಡ್ಬೇಕೇನು ಕೇಳ್ದ ಕುಂದ್ರಾಕ ಫಿಟ್ ಆಗೈತೇನು ಇನ್ನೂ ಇಲ್ಲ ಏನೋ ಮಾಡ್ತಂತೇಳಿ ಇಲ್ಲ ಸಾಕ ಅವೆಷ್ಟು ಬೇಡ 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 ಅದು ಹೆಸರು ಇಡಗಳ ಹೊಲಿಸಿದ್ದು ಏನು ಕುಂಚಿಗೆ ಕುಂದ್ರಬೇಕಲ್ರಿ ಅವ ಕಟ್ಟಿಗೆ ತೊಟ್ಲಕ್ಕ ಎಲ್ಲ ರೇಟ್ ಶಾಂತ ಇತ್ತಿರಲ್ಲ ಒಟ್ಟ ಸೌಂಡ್ ಇಲ್ಲ ಯಾರ್ದು ಮುಂಜಾನೆ ಇದ್ರೆ ಚೀರಾಡ್ತಿದ್ರೆ ಬಂದು ಆಯ್ತು ಹಾಂ ಹೋಗ್ಬಿಡು ಹಚ್ಚಬೇಡಿ ಮೊದ್ಲ ಕುದಿಯಾಗೈತಕ್ಕಿ ಇದು ಒಂದು ಗೆಜ್ಜಿ ಇಲ್ಲೇ ಬೆಳೆಸ್ಬಿಟ್ಲು ಚದಕ ನಾ ಇಲ್ಲಿ ಚೊಂಗೆ ಅನ್ಕೊಂಡಿದ್ದೆ ಹಬ್ಬದ ಊಟ ಮಾಡೋಳೆ ಅಮ್ಮ ಚಜಕ ಸಾರು ಬದನೆಕಾಯಿ ಪಲ್ಯ ಅವಲಕ್ಕಿ ಮುಂಜಾನೆ ಮಾಡ್ತಾರೆ ಯಾರು ದೊಡ್ಡವ್ರ ಎಲ್ಲ ಆಲ್ಮೋಸ್ಟ್ ಕೆಲಸಗಳು ಮುಗಿದು ಫ್ರೀ ಆದ ಈಗ ಸ್ವಲ್ಪ ಈಗ ಎಲ್ಲರಿಗೂ ಹೋಗ್ಬೇಕು ಬಿಟ್ಟು ಬರಬೇಕು ಇರೋ ಥರ ಅರ್ಜೆಂಟ್ ಐತೆ ಹೋಗ್ತಾರೆ ಅವ್ರ ಅಣ್ಣನ ಜೋಳಿಗೆ ಆರೋ ಅಣ್ಣನ ಜೋಳಿಗೆ ಮಕ್ಕಳು ಹೋಗ್ತಾಳತ್ತೆ ಆರೋ ಅಣ್ಣ ಮಕ್ಕೋತಿದ್ನವ ಇದ್ರಾಗ ಭಾಳ ದಾಂದ್ಲಿ ಮಾಡ್ತಿದ್ದವ ಸಿಕ್ಕಾಪಟ್ಟೆ ಹೇಳ್ತಿದ್ದ ಮುಕ್ಕೊಂಡಾಳಿಲ್ಲ ಆರೋ ಅಣ್ಣನ ಜೋಳಿಗ್ಯಾಗ ಮುಕ್ಕೊಂಡು ಆರಾಮ ಅವನ ಸಲ ಆರಾಮ್ ಸಲ ಕಟ್ಟಿದ್ದ ಜೋಳಿಗೆ ಈಗಾದ್ರೂ ಬಂದಂದ್ರೆ ಇಲ್ಲಿ ಮನೆಗೆ ಜೋಳಿಗೆ ಹಿಂಗೆ ತೋರಿಸ್ತಾನೆ ಹಿಂಗೆ ಕೈ ಮಾಡ್ತಾನೆ ಅದು ತೆಗೆದು ಅದ್ರೊಳಗೆ ಹಾಕ್ಬೇಕು ಮಕ್ಕಳೆಲ್ಲ ಆದ್ರೆ ಬರೀ ತೂಗ್ಬೇಕು ಅವ್ನು ಹಿಂಗೆ ಮಜಾ ತೊಗೋತಾನೆ ಮಜಾ ತೊಗೊಂಡು ವಾಪಸ್ ಎದ್ದು ಬಿಡ್ತಾನೆ ಈಗಿನ ಶ್ರೀವಾರಿನೂ ಅವ್ರ ಅಣ್ಣನ ಜೋಳಿಗೆ ಆಗಿ ಈಗ ಎಲ್ಲ ತೆಗೆದು ಸ್ಕೆಚ್ ಹಾಕೋಬಿಡ್ತೀನಿ ಎಷ್ಟು ಕೊಟ್ಟು ಮುಂಚೆನೆ ತೋರಿಸಿವಿ ಈಗ ಒಂದೊಂದು ಎರಡು ಸಾಮಾನು ಜಾಸ್ತಿ ಆಗಿರ್ತಾವ ಅಷ್ಟೇ ಇದನ್ನ ಕಟ್ ಮಾಡಿ ಇದನ್ನ ಯಾಕೆ ಹಾಕಿ ಸರ್ಕಸ್ 3 ಮಂದಿ ಒಂದು ಹುಡುಗಿನ ಆಡ್ಸಾಕ ಒಂದು ಕೂಸಿನ ಆಡ್ಸಾಕ 3 ಮಂದಿ ಸರ್ಕಸ್ ಇದನ್ನ ತೆಗೆದು ಬಿಡ್ಸಂತ ಇದು ಭಾಳ ಇದು ಐತಿ ವಾಟರ್ ಪ್ರೂಫ್ ಅಲ್ಲ ಹೀಟ್ ಆಗ್ತೈತಿ ಇದು ಒಂಥರ ತಾಡ್ಪತ್ರಿ ಗತಿ ಹೆಂಗೆ ಕಟ್ ಮಾಡ್ತೀಯ ಇಷ್ಟು ದೊಡ್ಡದೈತಿ ಇದು ಅದು ಇನ್ನೊಂದು ಇತ್ತಲ್ಲ ಮ್ಯಾಲೆ ಬಟ್ಟಿಗತ್ಲೆ ಬಂದಿತ್ತಲ್ಲ ಸೀದಾ ಮಾಡ್ರಕ್ಕೆ ಈಗ ಟಮ್ಮಿ ಟೈಮ್ ಆವಾಗ ಕೊಡ್ಬೇಕಾಗಿತ್ತು ಸ್ವಲ್ಪ ಲೇಟ್ ಆಗೈತಿ ನಾವು ಕೊಡೋದು ಯಾಕಂದ್ರೆ ಈಗ ಎಷ್ಟು 3ನೇ ತಿಂಗಳು 2 ತಿಂಗಳಿಗೆ ಒಂದು ಕೊಟ್ಟೈತಿ ಸ್ಟಾರ್ಟಿಂಗ ಕೊಡ್ಬೇಕಂತ ಹಂಗಲ್ಲ ಇಲ್ಲಿ ತೊಂಬ ಇಲ್ಲಿ ಹಂಗಲ್ಲ ಇಲ್ಲಿ ತೊಂಬ ಇಲ್ಲಿ ಹಿಂಗ
ಹಿಂಗದು ಹಿಂಗೆ ಅಂಜಿಸ್ಬೇಕು ಆಕಿಗೆ. ಹೆಂಗೆ ಹಾಕ್ಬೋದು ತೋ ಹಾಕಿ. ಇವೆಲ್ಲ ಕಿಟ್ ಒಳಗೆ ಬಂದಿದ್ದು ಆ ಟೈಮ್ನಾಗ ಹಾಸ್ಪಿಟಲ್ ಬ್ಯಾಗ್ ರೆಡಿ ಮಾಡಾಗುತ್ತಿದ್ದಲ್ಲ ಅವಾಗ ಬಂದಿದ್ದು. ಒಂದೊಂದೊಂದು ಕೆಲ್ಸಕ್ಕೆ ಬಂದಾವ, ಒಂದೊಂದು ಕೆಲ್ಸಕ್ಕೆ ಬಂದಿಲ್ಲ. ಆಲ್ಮೋಸ್ಟ್ ಬಂದಾವ ಇವು ತೆಲಿಗೆ ಇಲ್ಲ. ಟೈಮ್ ಕೊಡಕ್ಕೆ ಹರಸ ಹಸ. ನಿಮ್ಮ ಅಜ್ಜಿಗೆ ಒಂದು ಕೊಡೋ ಒಂದು ಎಳದು ಶುಭ ಬನಂಗ ಭಾಳ ಮಾಡ್ತಾವ ನೋಡ್ರಿ ಸೌಂಡ್. ಇದು ಬೇಕಾಗಿರೋದು ಆಗಳ ಎತ್ತಿದ್ಲಕ್ಕಿ ಇಷ್ಟೊತ್ತಿಗೆ ಎತ್ತಬೇಕಾಗಿತ್ತು. ಹಾಂ ಎತ್. ಈ ಕಡೆ ತಿರ್ಗಿಸ್ಮ, ಈ ಕಡೆ ತಿರ್ಗಿಸ್. ವೆರಿ ಗುಡ್. ನೀವು ಎಲ್ಲರ ಬಿಟ್ಟು ಹೊರಗೆ ಹೋರಿ, ನಾ ಹೆಂಗೆ ಕೊಡ್ತು ನೋಡಕ್ಕೆ ಈಗ ಟ್ರೀಟ್ಮೆಂಟ್. ಓಕೋ ನಿನ್ಗತ್ಲೆ ಸೂಕ್ಷ್ಮಿಗೆ ಬೆಳೆಸ್ಬೇಕೇನ ಮೆತ್ತಗೆ. ನನ್ನ ಕೈ ಸಿಕ್ಕಂದ್ರೆ ತರಕಾರಿ ಎಲ್ಲ ಹರ್ಕೊಂಡು ತಿನ್ನಾಗಿ ಬೆಳೆಸ್ತೀನಿ. ನಿನ್ನ ಕೈ ಸಿಕ್ತಂದ್ರೆ ತರಕಾರಿ ಎಲ್ಲ ಸೈಡಿಗೆ ಇಡಿಸ್ತೀನಿ. ಸೊಳ್ಳಿ ಜಾಸ್ತಿ ಆಗ್ಯಾವ ಅಂತೇಳಿ ಸೊಳ್ಳಿ ಬತ್ತಿ ಹಚ್ಚಿಲ್ಲ. ಬಟ್ ಇದು ಗುಡ್ ನೈಟ್ ಯೂಸ್ ಮಾಡೋಕೆ ಇದು ಸೇಫಾ ಇಲ್ಲ ಸ್ವಲ್ಪ ಯಾರು ಗೊತ್ತಿದ್ರೆ ಹೇಳ್ಬಿಡ್ರಿ. ಇದನ್ನು ಬಿಟ್ಟರೆ ಸೊಳ್ಳಿ ಬ್ಯಾಟ್ ತೊಗೊಂಡು ಹಿಂಗೆ ಹೊಡ್ಕೊಟ್ಟು ಕೊಡ್ಬೇಕಾಗತ್ತೆ. ಊಟಕ್ಕೆ ಶ್ರೀವರಿಗೆ ಹೊಸ ಗಿಂಡಿ ಹೊಸ ತಾಟ. ಇದ್ರಾಗ ನೀರು ಕುಡಿದೇನಕ್ಕಿ? ಇದು ತೊಟ್ಟು ಜೋಡಿ ಕೊಡ್ಬೇಕಂತ. ತೊಟ್ಟು ಜೋಡಿ ಈಗ ಒಂದು ತಾಟು, ಒಂದು ಗಿಂಡಿ, ಒಂದು ಗಾದಿ ಕೊಟ್ಟಾರ. ಒಂದು ಹಾಸ್ಕೊಳ್ಳೋದು, ಒಂದು ಹಚ್ಕೊಳ್ಳೋದು. ನಿನಗೇನು ಕೊಟ್ಟಾರೆ? ನನಗೇನು ಕೊಟ್ಟಿಲ್ಲ. ನಾವು ಇಲ್ಲಿಗೆ ನಮ್ಮ ಬ್ಲಾಗನ್ನು ಎಂಡ್ ಮಾಡುವ. ನನಗಂತೂ ಪರ್ಸ್ನಲಿ ಬ್ಲಾಗ್ ಭಾಳ ಇಷ್ಟ ಆಯಿತು. ಒಂಥರ ಸಂಪ್ರದಾಯಗಳು ಹೆಂಗೆ ಇರ್ತಾವೆ ನಮ್ಮ ಕಡೆ ಅನ್ನೋದು ಸ್ವಲ್ಪ ತೋರಿಸ್ಕೊಟ್ಟಂಗೆ ಆಯಿತು. ಓಕೆ, ಬ್ಲಾಗ್ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಬ್ಲಾಗ್ಗಳು ಸಿಗ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.